ರಾಮು ಶಾಲೆಯಿಂದ ಮನೆಗೆ ಹೋಗುತ್ತಿದ್ದಾನೆ. ದಾರಿಯಲ್ಲಿ ಲಕ್ಷ್ಮೀ ಎಂಬ ಆನೆಯು ಮಾವುತನೊಂದಿಗೆ ನಿಂತಿರುವುದನ್ನು ನೋಡುತ್ತಾನೆ. ಲಕ್ಷ್ಮಿಯ ಕಾಲಿಗೆ ಗಾಯವಾಗಿರುವುದು ರಾಮು ಗಮನಿಸುತ್ತಾನೆ. ರಾಮು ತನ್ನಷ್ಟಕ್ಕೆ, ಅಯ್ಯೋ, ಈ ಆನೆಯ ಕಾಲಿಗೆ ಏನಾಗಿದೆ? ರಾಮು ಹತ್ತಿರ ಹೋಗಿ ಮಾವುತನನ್ನು ಮಾತನಾಡಿಸುತ್ತಾನೆ. ರಾಮು, ಅಂಕಲ್, ಈ ಆನೆಯ ಕಾಲಿಗೆ ಏನಾಗಿದೆ? ಇದು ನೋವಿನಿಂದ ಬಳಲುತ್ತಿರುವಂತೆ ಕಾಣುತ್ತಿದೆ. ಮಾವುತ, ಹೌದು ಕಂದ, ನಿನ್ನೆ ಕಾಡಿನಲ್ಲಿ ಕಲ್ಲು ತಗುಲಿ ಗಾಯವಾಗಿದೆ. ವೈದ್ಯರು ನಾಳೆ ಬರುತ್ತಾರೆ. ರಾಮು, ಅಯ್ಯೋ ಪಾಪ, ನಾನು ಏನಾದರೂ ಸಹಾಯ ಮಾಡಬಹುದಾ? ಮಾವುತ, ನೀನು ಚಿಕ್ಕವನು, ನೀನು ಏನು ಸಹಾಯ ಮಾಡುತ್ತೀಯ? ರಾಮು ಯೋಚಿಸಿ, ನಾನು ನೀರು ತರಬಹುದಾ? ಅದಕ್ಕೆ ಬಾಯಾರಿಕೆಯಾಗಿರಬಹುದು. ಮಾವುತ, ಅದು ಒಳ್ಳೆಯದು ಕಂದ, ತಂದುಕೊಡು. ರಾಮು ಓಡಿಹೋಗಿ ಒಂದು ಪಾತ್ರೆಯಲ್ಲಿ ನೀರು ತರುತ್ತಾನೆ. ಲಕ್ಷ್ಮಿ ಅದನ್ನು ಕುಡಿಯುತ್ತದೆ. ರಾಮು ಲಕ್ಷ್ಮಿಯ ಗಾಯದ ಬಳಿ ಕುಳಿತುಕೊಳ್ಳುತ್ತಾನೆ. ವೈದ್ಯರು ಲಕ್ಷ್ಮಿಯ ಗಾಯಕ್ಕೆ ಚಿಕಿತ್ಸೆ ನೀಡುತ್ತಾರೆ. ರಾಮು ಅಲ್ಲೇ ನಿಂತು ನೋಡುತ್ತಿರುತ್ತಾನೆ. ವೈದ್ಯರು, ಈಗ ಪರವಾಗಿಲ್ಲ, ಒಂದೆರಡು ದಿನ ವಿಶ್ರಾಂತಿ ನೀಡಬೇಕು. ಮಾವುತ, ಧನ್ಯವಾದಗಳು ಡಾಕ್ಟರ್. ರಾಮು ಲಕ್ಷ್ಮಿಯ ಹತ್ತಿರ ಹೋಗಿ ಅದರ ಸೊಂಡಿಲನ್ನು ಮುಟ್ಟಿ ಮಾತನಾಡುತ್ತಾನೆ. ರಾಮು, ಈಗ ಹೇಗಿದೆ ಲಕ್ಷ್ಮಿ? ನೋವು ಕಡಿಮೆಯಾಯಿತಾ? ಲಕ್ಷ್ಮಿ ತನ್ನ ಸೊಂಡಿಲನ್ನು ರಾಮುವಿನ ಕೈಗೆ ತಾಗಿಸಿ ಪ್ರೀತಿಯಿಂದ ವರ್ತಿಸುತ್ತದೆ. ಮಾವುತ, ನೋಡಿದೆಯಾ ರಾಮು, ನಿನ್ನ ಕಾಳಜಿಯಿಂದ ಅದಕ್ಕೆ ಎಷ್ಟೋ ಸಮಾಧಾನವಾಗಿದೆ. ನೀನು ನಿಜಕ್ಕೂ ದಯಾಳು ಹುಡುಗ. ರಾಮು ನಗುತ್ತಾ, ಇದು ನನ್ನ